ಆಕಾಶವಾಣಿ ವಿದ್ಯಮಾನ 75ನೇ ಗಣರಾಜ್ಯೋತ್ಸವ ಹಾಗೂ ಭಾರತದ ಸಂವಿಧಾನದ ಪ್ರಾಮುಖ್ಯತೆ ಕುರಿತು ಚರ್ಚೆ. ಭಾಗವಹಿಸುತ್ತಿದ್ದಾರೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವೀಣಾ ಕೆ. ಸಂದರ್ಶಕರು ಪತ್ರಕರ್ತರಾದ ಕೆಸಿ ಶಿವರಾಮ್. ಪ್ರಿಯ ಕೇಳುಗರೆ, ನಮಸ್ಕಾರ. ತಮ್ಮೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೌದು, ಇವತ್ತಷ್ಟೇ ನಾವು 75ನೇ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಮಿಂದಿದ್ದೇವೆ. ಇಡೀ ದೇಶ ಈ ಗಣರಾಜ್ಯೋತ್ಸವದ ಸಂಭ್ರಮವಾದ ಸವಿಯನ್ನ ಉಂಡಿದೆ. ಭಾರತ ಸಂವಿಧಾನದ ಆಶಯಗಳನ್ನ, ಪರಿಕಲ್ಪನೆಗಳನ್ನ ಚರ್ಚೆ ಮಾಡಿದೆ. ಹಾಗಾದ್ರೆ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಏನೆಲ್ಲ ನಡೀತು ಅಥವಾ ಅದರ ವೈಶಿಷ್ಟ್ಯತೆ ಹೇಗಿತ್ತು ಅಂತಾನೆ ಮಾತಾಡ್ತಾ, ಭಾರತದ ಸಂವಿಧಾನ ಹೇಗೆ ಈ ಸಂಭ್ರಮಕ್ಕೆ ಮತ್ತಷ್ಟು ಮುನ್ನುಡಿಯನ್ನ ಹಾಕ್ತು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಡಾಕ್ಟರ್ ವೀಣಾ ಕೆ ಅವರು. ಇವರು ಸಹಾಯಕ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಬೆಂಗಳೂರಿನ ಕಲಾ ಕಾಲೇಜಿನಲ್ಲಿ ಕರ್ತವ್ಯಶೀಲರಾಗಿದ್ದಾರೆ. ಮತ್ತೊಂದು ಇವರ ಜವಾಬ್ದಾರಿ, ಇತ್ತೀಚೆಗಷ್ಟೇ ಇವರು ಜವಾಬ್ದಾರಿ ಹೊತ್ತಿದ್ದು ಭಾರತದ ಚುನಾವಣಾ ಆಯೋಗದ ಚುನಾವಣಾ ಸಾಕ್ಷರತಾ ಕ್ಲಬ್ ಏನಿದೆ ಅದರ ಸಂಚಾಲಕರಾಗಿ ಕೂಡ ಕೆಲಸವನ್ನು ಮಾಡಿ ಹಲವು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಬನ್ನಿ ಡಾಕ್ಟರ್ ವೀಣಾ ಅವರನ್ನ ಮಾತಾಡಿಸ್ತಾ ಗಣರಾಜ್ಯೋತ್ಸವ ಹಾಗೂ ಭಾರತದ ಸಂವಿಧಾನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀಣಾ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ತಮಗೂ ಕೂಡ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ಇವತ್ತಿನವರೆಗೆ ನಾವು ಆಜಾದಿ ಕಾ ಅಮೃತ ಮಹೋತ್ಸವದ ಸಡಗರದಲ್ಲಿದ್ವಿ. ಈ ಸಡಗರವನ್ನ ಇನ್ನಷ್ಟು ಚೇತನಗೊಳಿಸೋದಕ್ಕೆ ಇವತ್ತಿನ ಗಣರಾಜ್ಯೋತ್ಸವ ಕಾರಣ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾದ್ರೆ ಈ ಗಣರಾಜ್ಯೋತ್ಸವದ ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ. 2024ರ ಗಣರಾಜ್ಯೋತ್ಸವದ ವೈಶಿಷ್ಟ್ಯತೆ. ಖಂಡಿತವಾಗಿಯೂ ಸರ್, ಎಲ್ಲರಿಗೂ ಸಹ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಆಜಾದಿ ಕಾ ಅಮೃತ್ ಮಹೋತ್ಸವ್ 75th ಇಂಡಿಪೆಂಡೆನ್ಸ್ ಡೇ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಸಹ ಆಚರಣೆ ಮಾಡಿದ್ವಿ. ಸೊ ಇದೀಗ ಮತ್ತೊಂದು ಅದೇ ರೀತಿಯ ಸಂಭ್ರಮಾಚರಣೆಯಲ್ಲಿ ನಾವಿದ್ದೀವಿ, ಅದು ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವದ ಮೊದಲ ಒಂದು ಗಣರಾಜ್ಯೋತ್ಸವವನ್ನು ನಾವು ಜನವರಿ 26, 1950ರಲ್ಲಿ ನಾವು ಆಚರಣೆಯನ್ನ ಮಾಡಿದ್ವಿ. ಇದು ಒಂದು ಇತಿಹಾಸದಲ್ಲಿ ಮಹತ್ವದ ಒಂದು ದಿನವೂ ಹೌದು. ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪರಮಾಸ್ತ್ರ ಇರ್ಬೋದು, ಸ್ವರಾಜ್ಯ, ಪ್ರಜಾಪ್ರಭುತ್ವ ಮತ್ತು ನ್ಯಾಯದ ಒಂದು ಹೊಸ ಯುಗಕ್ಕೆ ನಾಂದಿಯಾಗಿದಂತಹ ದಿನ ಈ ಗಣರಾಜ್ಯೋತ್ಸವದ ದಿನ. ಅದು 26 ಜನವರಿ 1950. ಈ 2024ರಲ್ಲಿ ಗಣರಾಜ್ಯೋತ್ಸವ ಅಂತ ಹೇಳಿದಾಗ ಭಾರತದ ಆಡಳಿತ ವ್ಯವಸ್ಥೆಯ ಒಂದು ಅಡಿಪಾಯವನ್ನ ರೂಪಿಸತಕ್ಕಂಥದ್ದು, ಪ್ರಜಾಪ್ರಭುತ್ವದ ಆದರ್ಶಗಳನ್ನ ಶ್ಲಾಘಿಸಬೇಕು ಅಂತ ಹೇಳಿ ಶ್ಲಾಘಿಸತಕ್ಕಂಥ ಒಂದು ಸಮಯವೂ ಹೌದು. ಸಂವಿಧಾನ ನೀಡಿರತಕ್ಕಂಥ ಎಲ್ಲ ಹಕ್ಕುಗಳು, ಕರ್ತವ್ಯಗಳನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿದಾಗ, ನಾಗರಿಕರ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ, ನಮ್ಮ ಸಂವಿಧಾನ ಹೇಗೆ ತನ್ನ ಮಹತ್ವವನ್ನ ಉಳಿಸ್ಕೊಳ್ತಾ ಬಂದಿದೆ ಅನ್ನೋದನ್ನು ಸಹ ನಾವು ಸಾರಿ ಹೇಳ್ತಾ ಇರ್ತೀವಿ. ರಾಷ್ಟ್ರಾದ್ಯಂತ ಇದನ್ನ ಬಹಳ ಹೆಮ್ಮೆಯಿಂದ, ದೇಶಭಕ್ತಿ ಮತ್ತೆ ಏಕತೆಯ ಒಂದು ಭಾವದಿಂದ, ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡತಕ್ಕಂಥದ್ದು ಈ ಗಣರಾಜ್ಯೋತ್ಸವದ ದಿನ. ಈ ಗಣರಾಜ್ಯೋತ್ಸವದ ಮತ್ತೊಂದು ವಿಶೇಷ ಅಂತ ಅಂದ್ರೆ 2016ರಿಂದ ಕೇಂದ್ರ ಸರ್ಕಾರ ಭಾರತ್ ಪರ್ವ ಅಂತ ಹೇಳಿ ಒಂದು ವಿಶೇಷವಾದಂತ ಆಚರಣೆಯನ್ನ ಮಾಡ್ಕೊಂಡು ಬಂತು. ಬಹುಶಃ ಗಣರಾಜ್ಯೋತ್ಸವದ ಒಂದು ಉಪಕ್ರಮ ಅಂತ ಹೇಳೋದು ತಪ್ಪಾಗ್ಲಾರ್ದು ಈ ಒಂದು ಆಚರಣೆಗೆ. ಈ ಸರಿ ಭಾರತ್ ಪರ್ವದ ವಿಶೇಷ ಕೂಡ ಸ್ವಲ್ಪ ಭಿನ್ನವಾಗಿದೆ ಅಂತ ಕೇಳ್ತಿದ್ದೀವಿ. ಏನೆಲ್ಲ ಈ ಸಂದರ್ಭದಲ್ಲಿ ಜೋಡಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಏನೇನ್ ದಿನಗಳು ಬಂದಿರಬಹುದು? ಹೌದು, 2016ರಿಂದ ನೀವು ಹೇಳಿದಾಗೆ ಭಾರತ ಪರ್ವ ಅಂತ ಹೇಳಿ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಇದನ್ನ ನಮ್ಮಲ್ಲೇ ಇರತಕ್ಕಂತ ಪ್ರವಾಸೋದ್ಯಮ ಇಲಾಖೆಯವರು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ. ನಮ್ಮಲ್ಲೇ ಇರತಕ್ಕಂತ ವೈವಿಧ್ಯವಾಗಿರತಕ್ಕಂತ ಒಂದು ಸಂಸ್ಕೃತಿ ಏನಿದೆ, ಮತ್ತೆ ರಿಚ್ ಹೆರಿಟೇಜ್ ಅಂತ ನಾವೇನ್ ಕರಿತಾ ಹೋಗ್ತೀವಿ, ಅಂಡ್ ಆಲ್ಸೋ ಅಬೌಟ್ ದ ಕಲ್ಚರ್ ಆಫ್ ಇಂಡಿಯಾ, ಇವೆಲ್ಲವನ್ನು ಸಹ ಒಂದೇ ಕಡೆ ನೋಡತಕ್ಕಂತ ಒಂದು ಭಾಗ್ಯ ಸಿಗುತ್ತೆ. ಸ್ಪೆಷಲಿ ಇದನ್ನ ನಾವು ಸೆಲೆಬ್ರೇಟ್ ಮಾಡೋದು ರೆಡ್ ಫೋರ್ಟ್, ನ್ಯೂ ಡೆಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ನಮ್ಗೆ ಗೊತ್ತಿರತಕ್ಕಂಥದ್ದೇನೆ, ನಾವು ಪ್ರತಿ ವರ್ಷನೂ ಸಹ ಗಣರಾಜ್ಯೋತ್ಸವ ದಿನಕ್ಕೆ ಅಂತ ಹೇಳಿ ಒಬ್ಬ ವಿದೇಶಿ ಇನ್ವೈಟ್ ಮಾಡ್ತೀವಿ. ವಿದೇಶಿಯ ಒಬ್ಬ ಮುಖ್ಯಸ್ಥರನ್ನ ನಾವು ಇನ್ವೈಟ್ ಮಾಡ್ತಾ ಇರ್ತೀವಿ, ಅತಿಥಿಗಳನ್ನ ನಾವು ಕರಿತೀವಿ. ಅವರಿಗೂ ಸಹ ಗೌರವ ಒಂದು ವಂದನೆಯನ್ನ ನಾವು ಕೊಡ್ತಾ ಹೋಗ್ತಾ ಇರ್ತೀವಿ. ಈಗ 2016ರಿಂದ ಪ್ರಾರಂಭ ಆಗಿರತಕ್ಕಂಥ ಈ ಭಾರತ ಪರ್ವದಲ್ಲಿ ಈ ವರ್ಷದಲ್ಲಿ 2024ರಲ್ಲಿ 23 ಜನವರಿಯಿಂದಾನೇ ನಾವು ಪ್ರಾರಂಭ ಮಾಡಬೇಕು ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನ ಅಂತ ಹೇಳಿ ಮಾಡ್ಕೊಳ್ತಾ ಬಂದಿದ್ದೀವಿ.
ಸರ್. ಇದುವರೆಗೆ 23ವರೆಗಿಲ್ಲ, 25ರಿಂದನೇ ಬಹುಶಃ ಇತ್ತು ಅಂತ ನಾನು ಅನ್ಕೊಳ್ತೀನಿ. ಹೌದು. 23 ಸ್ವಲ್ಪ ಅರ್ಲಿಯರ್ ಆಗಿ ಮಾಡ್ತಾ ಇದೀವಿ. ಇದಕ್ಕೇನೋ ಕಾರಣ ಇರ್ಬೋದು, ಏನು ಅಂತೀರಿ? ಹೌದು ಸರ್, 26ಕ್ಕೆ ನಾವು ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿದ್ರು ಸಹ 23ರಿಂದ ಯಾಕೆ ಅಂತ ಹೇಳಿದಾಗ ಅನೇಕ ನಾಯಕರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ತ್ಯಾಗವನ್ನ ಮಾಡಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ದುಡಿದವರಿದ್ದಾರೆ. ಸೊ ಅಂತ ಮಹನೀಯರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಒಬ್ಬರು. ಅವರ ಜನ್ಮದಿನ ಜನವರಿ 23. ಹಾಗಾಗಿ 2024ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದ ಒಂದು ಆಚರಣೆಯನ್ನ 23ರಿಂದನೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದೆ. ಹಾಗಾಗಿ 23ರಿಂದನೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. 24 ಏನು ಅಂತ ಹೇಳಿದಾಗ ಜನಗಣಮನವನ್ನ ನಾವು ಸ್ವೀಕಾರ ಮಾಡಿ ಒಪ್ಕೊಂಡಿದಂತಹ ಒಂದು ದಿನ. ಅದನ್ನ ವಿ ಅಡಾಪ್ಟೆಡ್ ಇಟ್ ರಾಷ್ಟ್ರಗೀತೆಯಾಗಿ. ಎಸ್, ರಾಷ್ಟ್ರಗೀತೆಯಾಗಿ ಅದನ್ನ ತಗೊಳ್ತೀವಿ. ಸೊ 24 ಅದಾಯ್ತು. 25ಕ್ಕೆ ನಾವು ಬಂದಾಗ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಮತದಾರರ ದಿನಾಚರಣೆ ಸ್ಪೆಷಲಿ ಯೂತ್ ಆರ್ ಫೋಕಸ್ಡ್ ಇಯರ್, ಯುವಕರನ್ನೆಲ್ಲ ಫೋಕಸ್ ಮಾಡಿ. ಆಮೇಲೆ ಮತದಾರರು ಅಂತ ಹೇಳಿದಾಗ ಅಫ್ಕೋರ್ಸ್ ನಾವು ಡೆಮೋಕ್ರಸಿನ ಖಂಡಿತವಾಗಿ ಬಿಡಕ್ ಸಾಧ್ಯ ಇಲ್ಲ. ಅದರ ಸಂಕೇತವೇ ನ್ಯಾಷನಲ್ ವೋಟರ್ಸ್ ಡೇ. ಸೊ ವಿ ಡಿಕ್ಲೇರ್ ದಟ್ ಆಲ್ಸೋ ದಟ್ ಇಟ್ ಇಸ್ ಎ ಡೆಮೋಕ್ರೆಟಿಕ್ ನೇಷನ್. ನಮ್ಮ ಭಾರತ ಒಂದು ಪ್ರಜಾಪ್ರಭುತ್ವ ನಲ್ಲಿ ಇದೆ ಅಥವಾ ಒಂದು ವ್ಯವಸ್ಥೆಯನ್ನ ಹೊಂದಿದೆ ಅಂತ ನಾವು ಅಲ್ಲೂ ಸಾರಿ ಹೇಳ್ತೀವಿ. 26ಕ್ಕೆ ನಾವು ಹೇಳ್ತೀವಿ ನಮ್ಮದೇ ಆದಂತ ಒಂದು ಸಂವಿಧಾನ, ನಮ್ಮದೇ ಸರ್ಕಾರ, ನಮ್ಮದೇ ಆಡಳಿತವನ್ನ ನಾವು ಜಾರಿಗೆ ತಗೊಬಂದಂತಹ ದಿನ ರಿಪಬ್ಲಿಕ್ ಡೇ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ 31ವರೆಗೂ ನಡೆಯುತ್ತೆ. ಖಂಡಿತವಾಗಿಯೂ 31ವರೆಗೂ ಸಹ ಇದರ ವೈಶಿಷ್ಟ್ಯ ನೀವು ಹೇಳಿದಾಗೆ ಭಾರತ್ ಪರ್ವ, ಅದರಲ್ಲಿ ಎಲ್ಲಾ ರೀತಿಯ ಕಲ್ಚರ್ನ ಮತ್ತೆ ಜನಪದ, ಬುಡಕಟ್ಟು, ಹ್ಯಾಂಡ್ ಕ್ರಾಫ್ಟ್ ಮೇಳ, ಎವ್ರಿಥಿಂಗ್ ದೇ ಸೆಲೆಬ್ರೇಟ್ ಲೈಕ್ ಎ ಫೆಸ್ಟಿವಲ್. ಎವ್ರಿ ಡೇ ಇಸ್ ಎ ಫೆಸ್ಟಿವಲ್. ಮೋಸ್ಟ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ನಾರ್ತ್ ಕರ್ನಾಟಕ ಇರ್ಬೋದು ಅಥವಾ ನಾವು ಬರೀ ನಮ್ಮ ರಾಜ್ಯದ ಒಳಗಡೆನೆ ವಿಭಿನ್ನವಾಗಿ ನೋಡ್ತಾ ಇದ್ದಾಗ ಇಡೀ ದೇಶವನ್ನು ಕಟ್ಕೊಂಡು ಇಷ್ಟೆಲ್ಲಾ ಭಾಷೆಗಳಿದೆ, ಸಂಸ್ಕೃತಿ ಇದೆ, ಪದ್ಧತಿ ಇದೆ, ಆಹಾರ ಪದ್ಧತಿ, ಉಡುಗೆ ತೊಡುಗೆ ಎಲ್ಲವನ್ನು ಈ ವೈವಿಧ್ಯತೆಯಲ್ಲೂ ನಾವು ಏಕತೆಯನ್ನ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಸೊಬಗು ಮತ್ತೊಂದಿಲ್ಲ ನನ್ನ ಪ್ರಕಾರ. ದಟ್ ಇಸ್ 26ರಿಂದ 31ವರೆಗೂ ಈ ಸೆಲೆಬ್ರೇಷನ್. ನಾವು ಊರುಗಳ ಕಡೆ ಜಾತ್ರೆ ಮಾಡುವಾಗ ಎಲ್ಲ ಬೇರೆ ಬೇರೆ ರೀತಿಯ ಜಾನಪದ ಸೊಗಡು, ಅಂಗಡಿ, ಮುಗ್ಗಟ್ಟುಗಳೆಲ್ಲ ಇರ್ತವೆ. ಅವೆಲ್ಲ ಇವತ್ತು ಜಾತ್ರೆ ಮುಗಿದೋಯ್ತು ಅಂದ್ರೆ ಇವತ್ತೇ ಖಾಲಿ ಮಾಡಲ್ಲ, ಇನ್ನೂ ಒಂದು ವಾರ ಇರ್ತದೆ. ಅಂದ್ರೆ ಆ ರೀತಿ ಆ ಸಂಭ್ರಮ ಮತ್ತಷ್ಟು ಮುಂದುವರ್ಕೊಂಡು ಹೋಗೋದಕ್ಕೆ, ನೆನಪಿನಲ್ಲಿ ಉಳ್ಕೊಳ್ಳೋದಕ್ಕೆ ಭಾರತ್ ಪರ್ವ ಒಂದು ಸಾಂಕೇತಿಕವಾಗಿ ನಮ್ಗೆ ಕಾರಣ ಆಗಿದೆ ಅಂತ ಭಾವಿಸ್ಬೋದು. ಹೌದು ಸರ್, ಖಂಡಿತವಾಗಿಯೂ ಅದನ್ನ ಪ್ರತಿ ರಾಜ್ಯದಲ್ಲೂ ಸಹ ವಿಜೃಂಭಣೆಯಿಂದನೇ ಮಾಡ್ತಾನೆ ಇರ್ತೀವಿ. ಸೊ ಸೆಂಟ್ರಲ್ ಬಂದಾಗ ಅಲ್ಲಿ ಬೇರೆ ರೀತಿ ಒಂದು ಪೆರೇಡ್ ಅನ್ನೋದನ್ನು ಸಹ ನಾವು ಕಾಣ್ತೀವಿ. ಅಲ್ಲಿ ಡಿಫೆನ್ಸ್ ಅವ್ರನ್ನ ನಾವು ನೆನೆಲೇಬೇಕಾಗತ್ತೆ. ದೇಶ ಪ್ರೇಮಿಗಳು ನಮ್ಮ ದೇಶನ ಇವತ್ತಿಗೂ ಸಹ ಕಾಪಾಡ್ತಿರೋರು ಬೇರೆ ಯಾರು ಅಲ್ಲ, ಅವರೇನೇನೆ ನಮ್ಮ ದೇಶಕ್ಕಾಗಿ ದುಡಿತಾ ಇರೋರು ಅವರು. ಸೊ ಅವರನ್ನ ನಾವು ಸಂಭ್ರಮದಿಂದ ನೋಡತಕ್ಕಂತ ಒಂದು ದಿನ, ಅವತ್ತೊಂದು ದಿನ ಆದ್ರೂ ನಾವು ನೆನೆಬೇಕಾಗತ್ತಲ್ವಾ ಅನ್ನತಕ್ಕಂಥದ್ದು ಮನಸ್ಸಿಗೆ ಬರುತ್ತೆ. ಆದ್ರೆ ಗಣರಾಜ್ಯೋತ್ಸವನ ಆಚರಣೆ ಮಾಡತಕ್ಕಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ತಿಳಿ ಹೇಳಬೇಕು ಅಂತ ಹೇಳಿದಾಗ ವಿ ಹ್ಯಾವ್ ಟು ಸೆಲೆಬ್ರೇಟ್. ಸೊ ಅದನ್ನು ಸಹ ನಾವು ಹೇಳ್ತೀವಿ. ಮತ್ತೆ ವೈವಿಧ್ಯತೆಯಲ್ಲಿ ನಾವು ಏಕತೆಯನ್ನ ಅಲ್ಲಿ ಪ್ರದರ್ಶನವನ್ನ ಮಾಡ್ತಾ ಹೋಗ್ತೀವಿ. ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ, ಆ ಪೆರೇಡ್ ಅಂತ ಮಾಡ್ತಾ ಹೋದಾಗ ಪ್ರತಿಯೊಂದು ರಾಜ್ಯದವರು ಸಹ ಅವರ ಒಂದು ವಿಶೇಷತೆಯನ್ನ ಚಿತ್ರಗಳ ಮೂಲಕ ಅದನ್ನ ಪ್ರದರ್ಶನ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ವೈಶಿಷ್ಟ್ಯ. ಈ ಸರಿ ಅದು ಆಯ್ತು. ಹೌದು, ಬೇರೆ ಬೇರೆ ರೀತಿಯ ಆಯಾ ರಾಜ್ಯದ ಒಂದು ವೈಶಿಷ್ಟ್ಯತೆ ಏನು, ಮಹತ್ವ ಏನು ಅನ್ನೋದನ್ನ ಸಾರಿ ಹೇಳೋದಕ್ಕೆ ಪ್ರತಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡ್ತಾರೆ. ಜೊತೆಗೆ ಮಿಲಿಟರಿ ಸಾಮರ್ಥ್ಯ, ಅವರಲ್ಲಿ ಇರತಕ್ಕಂತ ಏನ್ ಶಕ್ತಿ ಪ್ರದರ್ಶನ, ಹೊಸದನ್ನ ನಾವೇನ್ ತಗೊಂಡ್ಬರ್ತಾ ಇದ್ದೀವಿ, ಅವೆಲ್ಲವನ್ನು ಸಹ ಅವರು ಪ್ರದರ್ಶನವನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಸಹ ಅಲ್ಲಿ ಮಾಡ್ಕೊಡ್ತಾರೆ. ಇಟ್ಸ್ ಅ ಗ್ರ್ಯಾಂಡ್, ಅಂದ್ರೆ ಮಾರ್ಚ್ ಫಾಸ್ಟ್ ಗಡಿನಲ್ಲಿ ಇರತಕ್ಕಂಥವ್ರದ್ದು ಅದೆಲ್ಲ ಅವ್ರು ಡೆಮೋ ಮಾಡಿ ಅಲ್ಲಿ ತೋರಿಸಿದಾಗ ಪ್ರಜೆಗಳಿಗೆ ಅನ್ಸುತ್ತೆ ಇಷ್ಟೆಲ್ಲ ಇದೆಯಾ ನಮ್ಮ ದೇಶದಲ್ಲಿ. ಸೊ ಅವತ್ತಿನ ದಿನ ಇಟ್ ಇಸ್ ಡೈವರ್ಟೆಡ್ ಓನ್ಲಿ ಟುವರ್ಡ್ಸ್ ಅ ನೇಷನ್. ಆ ದೇಶಭಕ್ತಿ ಅನ್ನೋದು ಆಟೋಮೆಟಿಕ್ ಆಗಿ ಎಲ್ಲರಿಗೂ ಬಂದ್ಬಿಡತ್ತೆ, ನಾವು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ವಿಚ್ ಕ್ರಿಯೇಟ್ ಸಮ್ ಕೈಂಡ್ ಆಫ್ ವೈಬ್ರೇಷನ್ಸ್. ಇಂಥ ಮಹಾಚೇತನ ಅಥವಾ ಇಂಥ ವೈಶಿಷ್ಟ್ಯತೆ ಇರ್ತಕ್ಕಂಥ ದೇಶದಲ್ಲಿ ನಾವು ಪ್ರಜೆಗಳಾಗಿದ್ದೀವಲ್ಲ ಅನ್ನುವಂತ ಒಂದು ತೃಪ್ತಿ, ಅಥವಾ ಈ ದೇಶಕ್ಕಾಗಿ ನಾವು ಬದುಕಬೇಕು ಅನ್ನುವಂತ ದೇಶಾಭಿಮಾನ ಎರಡೂ ಬರ್ಲಿಕ್ಕೆ ಸಾಧ್ಯ ಉಂಟು. ಹೌದು ಸರ್, ಖಂಡಿತವಾಗಿಯೂ ನೀವು ಹೇಳಿದ್ ನಾನು ಒಪ್ಕೊಳ್ತೀನಿ. ದೇಶ ಪ್ರೇಮಕ್ಕಾಗಿ ಪ್ರೇರಣೆಯನ್ನ ನೀಡತಕ್ಕಂಥ ದಿನವೂ ಹೌದು. ಪ್ರೇರಣೆ ಅನ್ನೋದು ನಮ್ಗೆ ಆಟೋಮೆಟಿಕ್ ಆಗಿ ಬರ್ಬೇಕು ಅಂತ ಹೇಳಿದಾಗ ಅದು ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲ ನೋಡಿದಾಗ ಮಕ್ಕಳಿರ್ಬೋದು, ಯುವಕರಿರ್ಬೋದು, ಅವರೆಲ್ಲರೂ ಸಹ ಅದು ಒಂದು ಪ್ರೇರಣೆಯನ್ನ ನೀಡ್ತಾ ಹೋಗುತ್ತೆ. ಇಟ್ ಕ್ರಿಯೇಟ್ಸ್ ಸಮ್ ಕೈಂಡ್ ಆಫ್ ವೈಬ್ರೇಷನ್ಸ್.
ಅಮಂಗ್ ಈಚ್ ಅಂಡ್ ಎವ್ರಿ ಒನ್. ಎಸ್, ಈ ಒಂದು ಸಂಭ್ರಮಾಚರಣೆ ಇವತ್ತೇನ್ ನಡೀತು ಗಣರಾಜ್ಯೋತ್ಸವ, ಅದರ ಮುಂದಕ್ಕೆ ಅದರ ಎಳೆ ಇಟ್ಕೊಂಡೆ ನಾವು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋದ್ರೆ ಒಂದು ಮಾತಿದೆ, ಆ ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನ ನಿರ್ಮಿಸಲಾರರು. ಹೌದು. ಆ ಮಾತಿನ ಒಂದು ಅರ್ಥವನ್ನು ಇಟ್ಕೊಂಡಾಗ ಎಲ್ಲ ಒಂದು ಭೂಪಟ ಅಷ್ಟೇ ಅಲ್ಲ, ನಾವು ಭಾವಪಟದಲ್ಲೂ ಕೂಡ ಒಂದಾಗಿರ್ಬೇಕು. ಈ ಗಣರಾಜ್ಯ ದಿನ ಅದಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದೇ ಆದ್ರೆ, ಯಾಕೆ ನಮ್ಮ ಗಣತಂತ್ರ ವ್ಯವಸ್ಥೆಗೆ ಅಷ್ಟೊಂದು ಮಹತ್ವವನ್ನ ನೀಡಲಾಗಿದೆ ಮತ್ತು ಯಾಕೆ ಅದು ಅನಿವಾರ್ಯ ಆಗಿತ್ತು? 50ಕ್ಕೂ ಮೊದಲು ಗಣತಂತ್ರ ವ್ಯವಸ್ಥೆಯನ್ನ ನಾವು ಅಥವಾ ಒಗ್ಗೂಡಿಸುವಂತ ಅನಿವಾರ್ಯತೆ ಏನಿತ್ತು? ಇದಕ್ಕಾಗಿ ದುಡಿದು ಮಡದಂತ ಮಹನೀಯರಿಗೊಂದು ಸ್ಮರಣೆಯನ್ನ ಸಲ್ಲಿಸೋಣ ನಾವು. ಹೌದು, ನಿಜವಾಗ್ಲೂ ರಿಪಬ್ಲಿಕ್ ಅಂತ ಒಂದು ಪದದಲ್ಲೇ ನಮ್ಗೆ ಬಹಳ ಗಾಢವಾದಂತಹ ಒಂದು ಅರ್ಥವನ್ನ ಇದು ಹೊಂದಿದೆ. ರಿಪಬ್ಲಿಕ್ ಅಂದ್ರೆ ಏನು ಅಂತ ಹೇಳಿದಾಗ ಇಟ್ಸ್ ಅ ಟ್ರಾನ್ಸ್ಫಾರ್ಮೇಶನ್ ಆಫ್ ದ ಪವರ್ಸ್ ಅಂತ ಕರಿತೀವಿ. ನಮ್ಮಲ್ಲಿ ಇರ್ಲಿಲ್ಲ ಗಣರಾಜ್ಯೋತ್ಸವ ಅನ್ನೋದು ಅಥವಾ ಪ್ರಜಾಪ್ರಭುತ್ವ ಅನ್ನೋ ಒಂದು ಪದವೇ ನಮ್ಗೆ ಹೊಸದು 1950ಕ್ಕೆ. ನಮ್ಮಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದಾಗ ಇದು ನಾವು ಹೇಳ್ತೀವಿ ಮೊನಾರ್ಕಿಯಲ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಕಿಂಗ್ ಆಡಳಿತ, ಒಂದು ರಾಜನ ಆಡಳಿತ, ರಾಜಪ್ರಭುತ್ವ ಇತ್ತು ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ರಾಜಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿತ್ತು, ನಮ್ಗೆ ಗೊತ್ತಿದೆ ಆಲ್ರೆಡಿ. ನಮ್ಮಲ್ಲಿದ್ದಂತಹ ಹಲವಾರು ಪ್ರಾಂತ್ಯಗಳು, ಅಲ್ಲಿದ್ದಂತಹದ್ದು 17 ಪ್ರಾಂತ್ಯಗಳಿತ್ತು, 106 ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದ್ರೆ 562 ಅಷ್ಟು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ ನಾವು ಹೋರಾಟವನ್ನ ಮಾಡಿದ್ವಿ, ಎಲ್ಲ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ವಿ. ಹಲವಾರು ಘಟನೆಗಳು ನಡೀತು, ಸಾವಿರಾರು ಜನ ತಮ್ಮ ಪ್ರಾಣವನ್ನ ಅಲ್ಲಿ ದೇಶಕ್ಕಾಗಿ ತ್ಯಾಗ ಮಾಡಿದ್ರು, ಎಲ್ಲವೂ ಆಯ್ತು. ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ಬೇಕು, ನಮ್ಗೆ ಅಧಿಕಾರ ಬೇಕು, ಕೊಟ್ಬಿಡಿ ಅಂತ ಹೇಳಿದಾಗ ಬ್ರಿಟಿಷರು ರೆಡಿ ಆಗ್ತಾರೆ, ನಾವು ಕೊಡ್ತೀವಿ ಅಂತ ಹೇಳಿದಾಗ. ಆದ್ರೆ ನಮ್ಮಲ್ಲಿದ್ದಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರಾಜಪ್ರಭುತ್ವ ವ್ಯವಸ್ಥೆಗೆ ನಾವು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೋಗ್ಬಾರ್ದು ಅಥವಾ ಹೋಗಕ್ ಆಗಲ್ಲ ಅಂತ ಹೇಳಿದಾಗ ವಾಟ್ ಇಸ್ ನೆಕ್ಸ್ಟ್? ಯಾವ ಸರ್ಕಾರವನ್ನ ನಾವು ರಚನೆ ಮಾಡಬೇಕು, ಯಾವ ಸಿಸ್ಟಮ್ ನಾವು ತಗೊಂಡ್ಬರ್ಬೇಕು ನಮ್ಮ ಭಾರತ ದೇಶಕ್ಕೆ, ಯಾವ್ದು ಸೂಟ್ ಆಗತ್ತೆ? ನಾವೀಗಾಗ್ಲೇ ಮಾತಾಡಿದ್ವಿ, ವಿಭಿನ್ನವಾಗಿರತಕ್ಕಂತ ಅಥವಾ ವಿಧವಾಗಿರತಕ್ಕಂತ ಭಾಷೆಗಳು, ಹಲವಾರು ಭಾಷೆಗಳು ನಮ್ಮಲ್ಲಿದೆ. ನಮ್ಮಲ್ಲಿದ್ದಂತಹ ಸಾಮಾಜಿಕ ಸಮಸ್ಯೆಗಳು ಹಲವಾರಿತ್ತು. ಅದರಲ್ಲೂ ಸಹ ನೀವು ಇವತ್ತಿಗೂ ಸಹ ನಾವು ತೆಗೆದುಕೊಳ್ಳಬಹುದು, ಒಂದು ಧರ್ಮದ ಮೇಲೆ ನಿಂತಿರಬಹುದು, ಪ್ರಾದೇಶಿಕವಾಗಿರತಕ್ಕಂತ ಅಸಮತೋಲನಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ತರ ಎಲ್ಲಾ ಸಂದರ್ಭಗಳಲ್ಲೂ ನಾವು ಅಲ್ಲಿ ಕಾಣ್ತಾ ಹೋದಾಗ ಇದ್ದಂತಹ ಒಂದು ಪ್ರಶ್ನೆ, ನಾವು ಮೊನಾರ್ಕಿಯಲ್ ಸಿಸ್ಟಮ್ ಇಂದ ಯಾವ ಸಿಸ್ಟಮ್ಗೆ ಹೋಗ್ಬೇಕು ಅಂದಾಗ ತೋಚಿದ್ದು ಒಂದೇನೇನೆ, ನಾವು ಡೆಮೋಕ್ರಸಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಜನರ ಒಂದು ನಿರ್ಧಾರ, ಜನರಿಗೆ ಅಧಿಕಾರ ಕೊಟ್ಟಾಗ ಅಷ್ಟೇನೆ ಭಾರತದ ಒಂದು ವ್ಯವಸ್ಥೆ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ, ಭಾರತವನ್ನ ಉಳಿಸ್ಕೊಳ್ಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ಹೋರಾಟ ಮಾಡಿದವರು ನಮ್ಮ ಎಲ್ಲಾ ನಾಯಕರು ಸಹ ತೀರ್ಮಾನಕ್ಕೆ ಅಲ್ಲಿ ಬರ್ತಾರೆ. ಇಟ್ ಈಸ್ ಯಾವುದೋ ಒಂದು ಮಿರಾಕಲ್ ಅಲ್ಲಿ ಆಗಿದಂತಹದ್ದಲ್ಲ ಇದು. ಹಲವಾರು ಸ್ಟೇಜಸ್ ನ ತಗೊಳುತ್ತೆ, ಘಟ್ಟಗಳಾಗತ್ತೆ, ಬಹಳಷ್ಟು ಅದಕ್ಕೆ ಚರ್ಚೆಗಳು ನಡೆಯುತ್ತೆ, ಯಾವ್ದು ಬೇಕು ಬೇಡ ಅಧ್ಯಯನಗಳು ನಡೆಯುತ್ತೆ. ಬೇಡ ಅಂದ್ರೆ ಯಾಕೆ ಬೇಡ, ಬೇಕು ಅಂದ್ರೆ ಯಾಕೆ? ಹೌದು ಸರ್, ಕರೆಕ್ಟ್. ಅದ್ರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಓದಿದಂತಹ ಸಂವಿಧಾನಗಳು ನಮ್ಮ ದೇಶಕ್ಕಾಗಿ ಬೇಕು ಅಂತ ಹೇಳಿದಾಗ 100 ದೇಶಗಳ ಸಂವಿಧಾನವನ್ನ ಅವರು ಅಧ್ಯಯನ ಮಾಡ್ತಾರೆ. ಅದ್ರಲ್ಲಿ ನಾವು ಯಾವ್ದು ತಗೊಳ್ಬೇಕು, ಯಾವ್ದು ಬೇಕು, ಯಾವ್ದು ಬೇಡ, ಒಂದು ಸ್ಥಿತಿಗತಿಗಳನ್ನ, ಭಾರತದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಬೇಕು, ಮತ್ತೊಂದು ಬೇರೆ ರಾಜ್ಯಗಳಲ್ಲಿ ಇರತಕ್ಕಂತ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡಿ ಅಲ್ಲಿ ನಮ್ಮ ದೇಶಕ್ಕೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಸಹ ನಾವು ತೆಗೆದುಕೊಳ್ಬೇಕು. ಸೊ ಥ್ಯಾಂಕ್ಸ್ ಟು ದೀಸ್ ಕಾಂಟ್ರಿಬ್ಯೂಟರ್ಸ್, ಎಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಸರ್. 75 ವರ್ಷ ಅಂತ ನೀವು ಮೊದಲೇ ಹೇಳಿದ್ರಿ, 75 ವರ್ಷಗಳಲ್ಲೂ ಸಹ ಅವರು ಕೊಟ್ಟಂತಹ ಸಂವಿಧಾನವನ್ನೇ ನಾವು ನಡೆಸ್ಕೊಂಡು ಅದರ ಮೇಲೆನೆ ಇವತ್ತಿಗೂ ಸಹ ಅವಲಂಬಿತರಾಗಿ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ, ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ದಟ್ ಇಸ್ ದ ಬ್ಯೂಟಿ ಆಫ್ ಅವರ್ ಡೆಮೋಕ್ರಸಿ ಗಿವನ್ ಬೈ ಅವರ್ ಗ್ರೇಟ್ ಲೀಡರ್ಸ್. ಈ ಸಾರಿಯ ಥೀಮ್ ಕೂಡ, ಒಂದು ಘೋಷವಾಕ್ಯನೂ ಕೂಡ, ಭಾರತ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ಕೂಟ ವ್ಯವಸ್ಥೆ, ಸಂವಿಧಾನ, ಸ್ವಾತಂತ್ರ್ಯದ ಮೂಲ ಆಶಯಗಳು, ಇದೆಲ್ಲದಕ್ಕೂ ಸೇರಿ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾವು ಭಾವಿಸಬಹುದು. ಹೌದು, ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಇದೊಂದು ಹೆಮ್ಮೆಯ ಸಂಗತಿ. ಈ ಒಕ್ಕೂಟ ವ್ಯವಸ್ಥೆ ನಮ್ಗೆ ಅಫ್ಕೋರ್ಸ್ ಯಾವ್ದು ಬೇಕು ಯಾವ್ದು ಬೇಡ ಅಂತ ಚರ್ಚೆ ನಡೆಯುವಾಗ ಒಕ್ಕೂಟ ವ್ಯವಸ್ಥೆನೇ ಬೇಕು, ಫೆಡರಲ್ ಸಿಸ್ಟಮ್. ನಾವು ಸುಮಾರು ಕಡೆ ಬೇರೆ ದೇಶಗಳನ್ನ ನೋಡಿ ಇಲ್ಲಿ ಯಾವ್ದು ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ. ಆದ್ರೆ ಈ ಒಕ್ಕೂಟ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರೋದಿಕ್ಕೆ ಸಂವಿಧಾನ ಹೇಗೆ ಕಾರಣ ಆಯ್ತು? ಸಂವಿಧಾನದಲ್ಲಿ ನಾವು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ನಾನೀಗಾಗಲೇ ಹೇಳಿದೆ, ಸಂವಿಧಾನ ಯಾಕೆ ಅಂತ ಹೇಳಿದಾಗ, ಸಂವಿಧಾನದ ಪೀಠಿಕೆಯನ್ನ ನಾವು ತೆಗೆದುಕೊಂಡಾಗ ಅದು ಪ್ರಾರಂಭ ಆಗದೆ ಭಾರತೀಯರಾದ ನಾವು ಅಂತ ಹೇಳಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಪ್ರಾರಂಭ ಮಾಡಿ, ಅಂದ್ರೆ ಅದ ಸೆಕ್ಯುಲರ್ ಅಂತ ನಾವು ಫಸ್ಟ್ ಹೇಳ್ತೀವಿ, ಸೆಕ್ಯುಲರ್, ಸಾವರಿನ್, ಸೋಷಲಿಸ್ಟಿಕ್, ರಿಪಬ್ಲಿಕ್. ಅಲ್ಲೇ
ಮೊದಲೇ ನಾವು ಡಿಕ್ಲೇರ್ ಮಾಡ್ಬಿಟ್ವಿ ಇದು ರಿಪಬ್ಲಿಕನ್ ನೇಷನ್ ಅಂತ ಹೇಳಿ. ಮತ್ತೆ ಅದಾದ ನಂತರ ನಾವು ಹೇಳತಕ್ಕಂಥದ್ದು ನಾವೆಲ್ಲಾ ಜನತೆಗೂ ಸಹ ಸಮಾನವಾಗಿರತಕ್ಕಂತ ನ್ಯಾಯವನ್ನ ಮತ್ತೆ ಲಿಬರ್ಟಿ ಸ್ವಾತಂತ್ರ್ಯ, ಸಮಾನತೆಯನ್ನ, ನ್ಯಾಯವನ್ನ ಒದಗಿಸ್ತೀವಿ ಅಂತ ಹೇಳಿ ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದಾಗ ಭಾಷೆ ಮತ್ತೆ ಬಂತು. ಅದೇನೆ ಭಾಷೆಯ ಒಂದು ಸಮಸ್ಯೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಜಾಗ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಹೇಳ್ಬೋದು. ಆದ್ರೆ ಆ ಡಿವಿಷನ್ ಅನ್ನೋದು ಬಹಳ ಸುಲಭವಾದ ಕೆಲಸ ಆಗಿರ್ಲಿಲ್ಲ. ಸೊ ನಾವ್ ಏನ್ ಮಾಡ್ತಾ ಇವಿ ಅಲ್ಲಿ, ಅಥವಾ ಒಂದು ಲೀಡರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ, ಭಾಷೆಯ ಆಧಾರದ ಮೇಲೆ ನಾವು ಪ್ರಾವಿನ್ಸಸ್ ಅನ್ನೋದು ಏನಿತ್ತು, ಪ್ರಾಂತ್ಯಗಳು ಅಂತ ಏನಿತ್ತು, ಅದಕ್ಕೆ ಒಂದು ಗಡಿ ಡಿಲಿಮಿಟೇಷನ್ಸ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ ಬೇಸ್ಡ್ ಆನ್ ದ ಲ್ಯಾಂಗ್ವೇಜಸ್. ಸೊ ಅದು ಬೇರೆ ಯಾವ್ದ್ರ ಮೇಲೇನೂ ಆಗಿಲ್ಲ, ಲ್ಯಾಂಗ್ವೇಜಸ್ ಮೇಲೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ನಾವು ಹೇಳ್ತಾ ಹೋಗ್ತೀವಿ ಯೂನಿಯನ್ ಟೆರಿಟರೀಸ್. ವೈ ನಾಟ್ ಫೆಡರಲ್ ಅಂತಾನು ಬಂತು. ಫೆಡರಲ್ ಅಂತ ಹೇಳಿದಾಗ ಸರ್ ಅದು ನಿಜವಾಗ್ಲೂ ನೀವು ಒಂದು ಒಳ್ಳೆ ಕ್ವೆಶನ್ ಇದು ಆಕ್ಚುಲಿ. ಯಾಕೆ ಅಂತ ಹೇಳಿದಾಗ ಸಂಯುಕ್ತ ಅಂತ ಹೇಳಿದಾಗ ಎಲ್ಲಾ ನಾವು ರಾಜ್ಯಗಳಿಗೂ ಈಕ್ವಲ್ ಆಗಿರತಕ್ಕಂತ ಪವರ್ ಅನ್ನ ಕೊಟ್ಟಾಗ ಅದು ಯಾವ್ದಕ್ಕೆ ದಾರಿಯನ್ನ ಮಾಡ್ಕೊಡುತ್ತೆ? ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಇಂಡಿಪೆಂಡೆಂಟ್ ಆಗಿರುತ್ತೆ, ಅಲ್ಲಿ ಮತ್ತಷ್ಟು ಕಾನ್ಫ್ಲಿಕ್ಟ್ಸ್ ಅನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತ ಸಂದರ್ಭ ಬಂದಾಗ ನಾವೇನ್ ಮಾಡ್ತೀವಿ, ಯೂನಿಯನ್ ಟೆರಿಟರೀಸ್ ಅಂತ ಹೇಳಿ ಮಾಡ್ಕೊಂಡು ಅಥವಾ ಯೂನಿಯನ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡ್ಕೊಂಡಾಗ ಈ ಇಡೀ ಅಧಿಕಾರ ಅನ್ನೋದು ಕೇಂದ್ರೀಕೃತವಾದಾಗ ಮಾತ್ರ ಈ ಒಕ್ಕೂಟ ವ್ಯವಸ್ಥೆ ಅಥವಾ ಎಲ್ಲಾ ರಾಜ್ಯಗಳು ಉಳ್ಕೊಳ್ಳೋದಿಕ್ ಸಾಧ್ಯ ಆಗುತ್ತೆ. ಭಾರತ ಅನ್ನೋದು ಭಾರತವಾಗಿಯೇ ಉಳ್ಕೊಳ್ಳುತ್ತೆ. ಫೆಡರಲ್ ಅಂತ ಮಾಡಿದಾಗ ಹೆಚ್ಚಿನ ಒಂದು ಅಧಿಕಾರವನ್ನ ಅವರಿಗೆ ಅಲ್ಲಿನ ಕೊಟ್ರೆ ಮತ್ತೆ ಅದು ಬೇರೆ ಬೇರೆ ವಿಷಯಗಳಿಗೆ ಅಲ್ಲಿ ಅದು ಅವಕಾಶವನ್ನ ಮಾಡ್ಕೊಳ್ತಾ ಹೋಗುತ್ತೆ. ಸಂಘರ್ಷ ಇರ್ಬೋದು. ಮತ್ತೆ ಅಲ್ಲಿ ಬ್ರಿಟಿಷ್ ರೂಲ್ ಒಂದ್ ಕಡೆ ನಮ್ಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ಮತ್ತೊಮ್ಮೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 1 ಅಲ್ಲೇ ನಾವು ಸೇರಿಸ್ತಾ ಹೋಗ್ತೀವಿ. ದಟ್ ಈಸ್ ಅಬೌಟ್ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಆರ್ಟಿಕಲ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಭಾರತ್ ಅಂತ ನಾವ್ ಈಗಾಗಲೇ ಅದನ್ನ ಕರೆದಿದ್ದೀವಿ. ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫಂಡಮೆಂಟಲ್ ಪ್ರಾವಿಷನ್ಸ್ ಅಂಡ್ ವಿಚ್ ಸೇಸ್ ದಟ್ ಇಟ್ ಈಸ್ ದ ಪವರ್ಸ್ ಆರ್ ನಾಟ್ ಡಿವೈಡೆಡ್. ನಮ್ಮಲ್ಲಿ ವಿಭಜನೆ ಆಗ್ಲಿಲ್ಲ, ಅಧಿಕಾರದ ವಿಭಜನೆ ಆಗ್ಲಿಲ್ಲ, ಹಂಚಿಕೆ ಆಯ್ತು. ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅನ್ನೋದು ಹಂಚಿಕೆ ಆಗತ್ತೆ. ಹಂಚಿಕೆ ಆದಾಗ ಎಲ್ಲಾ ರಾಜ್ಯಗಳಿಗೂ ಸಹ ಇಂತಿಂತದೇ ಅಧಿಕಾರ ಕೊಡಬೇಕು, ಉಳಿದಿದ್ದೆಲ್ಲ ಕೇಂದ್ರ ಸರ್ಕಾರದಲ್ಲಿ ಕೊಟ್ಟಾಗ ಮಾತ್ರ ಭಾರತವಾಗಿಯೇ ಇರುತ್ತೆ. ಒಕ್ಕೂಟ ವ್ಯವಸ್ಥೆಗೆ ಅದು ಸರಿ ಹೋಗುತ್ತೆ, ಉಳಿಸ್ಕೊಂಡು ಹೋಗ್ಬೋದು ಅನ್ನತಕ್ಕಂತ ಒಂದು ಚರ್ಚೆನೂ ಆಗುತ್ತೆ. ಬಹಳ ಜನ ಫೆಡರಲಿಸಂ ಬೇಕು ಅಂತಾನೆ ಕೇಳ್ತಾರೆ. ಮೋಸ್ಟ್ಲಿ ಇವತ್ತು ನೋಡ್ತಾ ಇದ್ದೀರಾ ಕಾನ್ಫ್ಲಿಕ್ಟ್ಸ್, ಸ್ಪೆಷಲಿ ನಾವು ವಿಶೇಷವಾಗಿ ಗಮನಿಸಬೇಕು ಅಂತ ಹೇಳಿದಾಗ ಗಡಿ ಸಮಸ್ಯೆನ ತೆಗೆದುಕೊಂಡಾಗ, ನೀರಿನ ಸಮಸ್ಯೆನ ತೆಗೆದುಕೊಂಡಾಗ, ಆಮೇಲೆ ನಾರ್ತ್ ಕಡೆ ಹೋದಾಗ ಪಂಜಾಬ್ ಅವರು ಖಲಿಸ್ತಾನ್ ಇವತ್ತಿಗೂ ಕೇಳ್ತಾ ಇದಾರೆ ಸಪರೇಟ್ ಆಗಿ ಬೇಕು. ಸೊ ಇದೆಲ್ಲ ಮೊದ್ಲಿಂದನೂ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಆ ರೀತಿ ಆದಾಗ ಏನಾಗತ್ತೆ, ಮತ್ತೆ ಸಾವರ್ನಿಟಿ ಅನ್ನೋದು ಡಿವೈಡ್ ಆಗತ್ತೆ. ಏಕತೆ ಮತ್ತು ಸಮಗ್ರತೆ ಅನ್ನೋ ವಿಚಾರವನ್ನ ತಗೋತೀವಿ. ಅಲ್ಲೆಲ್ಲ ಒಂದ್ ಕಡೆ ಸ್ವಲ್ಪ ಅದಕ್ಕೆ ಧಕ್ಕೆ ಬರಬಹುದು. ಹಾಗಂತ ಹೇಳಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಅಸ್ತಿತ್ವವನ್ನು ಉಳಿಸ್ಕೊಂಡು ಕೇಂದ್ರದ ಜೊತೆ ಒಂದು ಸಹಕಾರಿ ಮನೋಭಾವದಲ್ಲಿ ಕಾರ್ಯತತ್ಪರರಾಗಬೇಕು ಅನ್ನುವಂತ ಸಂದೇಶವೂ ಇದೆ. ಒಂದು ಸಂವಿಧಾನದ 1ನೇ ವಿಧಿಯಿಂದ 4ನೇ ವಿಧಿವರೆಗೆ ಇದರ ಒಟ್ಟು ಕಾರ್ಯಭಾರವನ್ನ ಅಥವಾ ಜವಾಬ್ದಾರಿಗಳನ್ನ ಹಂಚಲಾಗಿದೆ. ಹೌದು ಸರ್, ಕರೆಕ್ಟ್. ಆಮೇಲೆ ಸಾರ್ವಭೌಮತ್ವಕ್ಕೆ ಯಾವುದೇ ಧಕ್ಕೆ ಬಾರಬಾರ್ದು. ನಮ್ಗೆ ನಾವು ಕಳ್ಕೊಂಡಿದ್ದೆ ಸಾರ್ವಭೌಮತ್ವವನ್ನ. ಸಾವನಿಟ್ಟಿನದೇ ಇರ್ಲಿಲ್ಲ, ಎಕ್ಸ್ಟರ್ನಲ್ ಅಗ್ರೆಷನ್ಸ್ ಅನ್ನೋದು ಬಹಳ ಇತ್ತು. ಸಾರ್ವಭೌಮತ್ವಕ್ಕೆ ಯಾವಾಗ ಧಕ್ಕೆ ಬರುತ್ತೆ? ಇವನ್ ಸ್ಟೇಟ್ಸ್ ಹೇಳ್ತಾ ಇರ್ಬೋದು ನಮ್ಮನ್ನ ಬಿಟ್ಬಿಡಿ ಅಂತ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಯೋಚನೆ ಮಾಡ್ತಾ ಹೋದಾಗ ಅದು ಅಷ್ಟು ಸುಲಭ ಅಲ್ಲ. ಅವರಿಗೆ ನಾವು ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಥವಾ ಹೊರಗಡೆ ಹೋಗತಕ್ಕಂತ ಒಂದು ಧೈರ್ಯ ನಿಜವಾಗ್ಲೂ ಇದೆಯಾ ನಾವು ನೋಡ್ತಾ ಹೋದ್ರೆ, ಸಾರ್ವಭೌಮತ್ವ ಅವರಿಗೆ ಸಿಕ್ಕಿದ್ರು ಸಹ ಹೌ ಸೇಫ್ ದೇ ಆರ್. ಭಾರತದಲ್ಲಿದ್ದಾಗ ಅವರು ಬಹಳ ಸುರಕ್ಷಿತರು. ನಮ್ಮಲ್ಲಿ ನಮ್ಮದೇ ಆದಂತಹ ಒಂದು ಡಿಫೆನ್ಸ್ ಇದೆ. ವಿ ಹ್ಯಾವ್ ಅವರ್ ಓನ್ ಆರ್ಮ್ಡ್ ಫೋರ್ಸಸ್. ನಾವು ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ನೋಡಿದ್ವಿ. ಹೌದು, ಅದರ ಸಾಮರ್ಥ್ಯವನ್ನ, ಅದರ ಶಕ್ತಿ ಮತ್ತು ಶೌರ್ಯವನ್ನ ನೋಡಿ ಕಣ್ತುಂಬಿಕೊಂಡಿದ್ದೀವಿ. ಹೌದು, ಇದ್ರ ಅಡಿಯಲ್ಲಿ ಹೋದಾಗ, ಇದ್ರ ಜೊತೆ ಹೋದಾಗ ನಾವು ಬದುಕ್ತೀವಿ, ದೇಶನ ಉಳ್ಕೊಳ್ಳುತ್ತೆ. ದೇಶನ ಉಳಿಯುತ್ತೆ, ಸೇಫ್ ಆಗಿರ್ತೀರಿ, ಪ್ರಜೆಗಳು ಸುರಕ್ಷಿತವಾಗಿದ್ದೀವಿ. ನಾವ್ ಇವತ್ತಿನ ಎಷ್ಟು ಸುರಕ್ಷಿತವಾಗಿದ್ದೀವಿ ಹೇಳ್ಬೋದು. ಇಷ್ಟು 100 ಕೋಟಿ ಜನ ಇರತಕ್ಕಂತ ಈ ಭಾರತದಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ, ವ್ಯವಸ್ಥಿತವಾಗಿ ಪ್ರತಿಯೊಂದು ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಅದೇ ಒಂದು ಬ್ಯೂಟಿ, ನಮ್ಮ ದೇಶದ ಬ್ಯೂಟಿಯೇ ಹೌದು. ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ಸುರಕ್ಷಿತನಾಗಿದ್ದಾನೆ. ಅಂದ್ರೆ ಒಕ್ಕೂಟ ವ್ಯವಸ್ಥೆ ಮತ್ತಷ್ಟು ಸಮರ್ಥವಾಗಿ ನಿಲ್ಲುವಂತ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಗೆ ಸಂವಿಧಾನ ಕೂಡ ತನ್ನ ಸಹಕಾರವನ್ನ ನೀಡ್ತಾ ಇದೆ. ಸಂವಿಧಾನದ ಆಶಯದ ಮೇಲೆ ಅಥವಾ ಸಂವಿಧಾನ ಕೊಟ್ಟಿರತಕ್ಕಂತ ಅವಕಾಶಗಳ ಮೂಲಕ ನಾವು ಸಾವರಿನ್ ಇಂಡಿಯಾ ಅಥವಾ
ಯೂನಿಯನ್ ಇಂಡಿಯಾ ಇವೆಲ್ಲವೂ ಕೂಡ ಸಾಕಾರ ಆಗುವಂತ ಅಗತ್ಯ ಇದೆ ನಮ್ಗೆ. ಹೌದು ಸಾವನಿಟಿ ಅಂತ ನಾವೀಗಾಗಲೇ ಘೋಷಣೆ ಮಾಡ್ಕೊಂಡಿದೀವಿ. ಯೂನಿಯನ್ ಇಂಡಿಯಾ ಅಂತಾನೂ ಸಹ ನಾವು ಹೇಳಿದೀವಿ, ಇಟ್ ಇಸ್ ಅ ಯೂನಿಯನ್. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಅದರಿಂದ ನಾವು ಫೆಡರಲ್ ಸಿಸ್ಟಮ್ ಅಲ್ಲೇ ಇದೀವಿ, ಇಲ್ಲ ಅಂತ ನಾವು ಹೇಳಲ್ಲ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಯೂನಿಯನ್ ಅಂಡ್ ದ ಫೆಡರಲ್ ಅಂತ ನಾವು ಹೇಳ್ತೀವಿ. ಯೂನಿಯನ್ ಅಲ್ಲೂ ನಾವ್ ಇದೀವಿ, ಜೊತೆಗೆ ಫೆಡರಲ್ಲೂ ಇದೆ. ಬಟ್ ಪವರ್ಸ್ ಅನ್ನೋದು ಡಿವೈಡ್ ಆಗ್ಲಿಲ್ಲ. ನಾನು ಈಗಾಗಲೇ ಹೇಳ್ದೆ, ಇದು ಡಿಸ್ಟ್ರಿಬ್ಯೂಟ್ ಮಾತ್ರ ಆಗಿದೆ. ಅಂಡ್ ವಿ ಆರ್ ಸೇಫ್, ವಿ ಆರ್ ವೆರಿ ಮಚ್ ಸೇಫ್. ಇನ್ನಷ್ಟು ನಾವು ಸೇಫ್ ಆಗಿರ್ಬೇಕು. ಯಾಕೆಂದ್ರೆ ಅಂತ ಒತ್ತಡಗಳನ್ನ ನಾವು ಒಳಗಡೆ ಹೊರಗಡೆ ಎರಡು ಕಡೆ ಎದುರಿಸ್ತಾ ಇದೀವಿ, ನೋಡ್ತಾ ಇದೀವಿ. ಇನ್ನಷ್ಟು ಈ ಗಟ್ಟಿ ಆಗ್ಬೇಕು ನಮ್ಮ ಭಾರತದ ಏಕತೆ ಮತ್ತು ಸಾರ್ವಭೌಮತ್ವ ಅನ್ನೋದೇ ಆದ್ರೆ ಇನ್ ಏನ್ ಆಗ್ಬೇಕು ಅಂತ ಬಯಸ್ತೀರಿ ತಾವು? ಯಾಕೆಂದ್ರೆ ಬೇರೆ ಬೇರೆ ತರದ ನಂಬಿಕೆಗಳಿದೆ, ರೂಢಿಗಳಿದೆ, ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಇವೆಲ್ಲ ವೈರುಧ್ಯಗಳ ನಡುವೆಯೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವಪಟ ಪ್ರದರ್ಶನ ಆಗ್ಬೇಕು. ಭೂಪಟದಲ್ಲಿ ಅಷ್ಟೇ ಅಲ್ಲ ನಾವು ಒಂದಾಗಿರುವಂತದ್ದು, ಭಾವಪಟದಲ್ಲೂ ಒಂದಾಗಿರ್ಬೇಕು. ಏನಾಗ್ಬೇಕು ಅಂತ ಬಯಸ್ತೀರಿ? ಈಗ ಏನ್ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅದನ್ನ ಮೊದಲನೇದಾಗಿ ಗೌರವಿಸತಕ್ಕಂಥದ್ದು. ಸಂವಿಧಾನದ ಆಶಯಗಳನ್ನ ಗೌರವಿಸಿ ಅದ್ರ ಪ್ರಕಾರ ನಡ್ಕೊಂಡು ಹೋಗತಕ್ಕಂಥದ್ದು. ಗಣರಾಜ್ಯೋತ್ಸವನ್ನ ಹೇಗೆ ನಾವು ಆಚರಣೆ ಮಾಡ್ತಾ ಇದೀವಿ, ಅದೇ ರೀತಿ ಭೂತಕಾಲದಲ್ಲಿ ಆಗಿರತಕ್ಕಂಥದ್ದನ್ನ ನೆನಪಿಟ್ಕೊಂಡು ಇವತ್ತಿನ ದಿನ ನಾವು ಹೇಗಿರ್ಬೇಕು ಅನ್ನತಕ್ಕಂಥ ಜವಾಬ್ದಾರಿಯನ್ನ ಹೊತ್ತು ಅದರ ಜೊತೆನಲ್ಲಿ ನಾವು ಮಾಡ್ಬೇಕಾಗಿರತಕ್ಕಂತ ಇನ್ನು ಹೇಗೆ ಬಲಿಷ್ಠಗೊಳಿಸ್ಬೇಕು ಅನ್ನತಕ್ಕಂತ ಆದರ್ಶಗಳನ್ನ ಮುಂದೆ ಇಟ್ಕೊಂಡು ಹೋದಾಗ ನೀವು ಹೇಳ್ದಾಗೆ ಇದನ್ನ ನಾವು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಅದ್ರ ಜೊತೆಗೆ ಇಡೀ ಭಾರತವನ್ನ ಬಲಿಷ್ಠಗೊಳಿಸೋದು ಅಲ್ದಿರ ಸುಭದ್ರವಾಗಿಯೂ ಸಹ ಇರೋದಕ್ಕೆ ನಮ್ಗಿದು ಸಹಕಾರಿಯಾಗತ್ತೆ. ಪ್ರತಿಯೊಬ್ಬ ಪ್ರಜೆಯಲ್ಲೂ ಸಹ ಭಾವನೆ ಮೂಡಿ ಬರ್ಬೇಕು, ಇದು ನನ್ನದಲ್ಲ ಬೇರೆಯವರ ಕೆಲಸ ಅಂತ ಹೇಳಿದಾಗ ನಾವೆಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಅ ಆಟಿಟ್ಯೂಡ್ ಆಫ್ ದ ಯೂತ್ ಅಂತ ನಾವು ಹೇಳ್ಬೋದು. ಪ್ರತಿಯೊಬ್ಬರು ಪ್ರಜೆಗಳು ಅಂತ ಹೇಳಿದಾಗ ಅಲ್ಲಿ ವಿಮೆನ್ ಇರಬಹುದು, ಮಹಿಳೆ ಇರಬಹುದು, ಆಮೇಲೆ ಯುವಕರು ಇರಬಹುದು, ಯುವತಿಯರು ಇರಬಹುದು, ಎಜುಕೇಟೆಡ್ಸ್, ಇಲ್ಲಿಟರೇಟ್ಸ್, ಎವ್ರಿ ಒನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೋಷಿಯಲ್ ಲೆವೆಲ್ಸ್. ನಮ್ಮಲ್ಲಿ ಇರತಕ್ಕಂತ ಎಲ್ಲಾ ಕೆಲವೊಂದು ಸಾಮಾಜಿಕ ಸಮಸ್ಯೆಗಳಿದೆ, ಅದನ್ನೆಲ್ಲ ಮೀರಿ ದೇಶ ಅಂತ ಹೇಳಿ ಬಂದಾಗ ಖಂಡಿತವಾಗಿಯೂ ಬಲಿಷ್ಠವಾಗಿರತಕ್ಕಂತ ಒಂದು ರಾಷ್ಟ್ರವನ್ನ ನಾವು ಕಟ್ಟಬಹುದು. ಎಷ್ಟು ಚೆನ್ನಾಗಿರೋ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ಸಂವಿಧಾನ ಮತ್ತು ಮಹಿಳೆಯರು ಅಂತ ನೋಡಿದಾಗ 15 ಜನ ಮಹಿಳೆಯರು ಬೇರೆ ಬೇರೆ ಕಡೆಯಿಂದ ಸಂವಿಧಾನ ರಚನಾ ಸಮಿತಿಯಲ್ಲಿ ಪ್ರಾತಿನಿಧ್ಯವನ್ನು ಹೊಂದಿರ್ತಾರೆ. 15 ಜನ. ಅದರಲ್ಲಿ ತುಂಬಾ ಇದು ಅಂತಂದ್ರೆ ಪರಿತ್ಯಕ್ತ ಮಹಿಳೆಯರಿದ್ರು, ಬಡ ಮಹಿಳೆಯರಿದ್ರು, ಕೃಷಿಕ ಮಹಿಳೆಯರಿದ್ರು, ದಲಿತ ಮಹಿಳೆಯರಿದ್ರು. ಇವರೆಲ್ಲರ ಆಶಯಗಳು ಕೂಡ ಅಲ್ಲಿದ್ದಾವೆ. ಅಂದಾಗ ಅಂದ್ರೆ ಇಲ್ಲಿ ಇವತ್ತಿನ ಮಹಿಳಾ ಸಬಲೀಕರಣ ಅಥವಾ ಮಹಿಳಾ ಸ್ವಾತಂತ್ರ್ಯ, ಮಹಿಳೆಯನ್ನ ಸಮಾನವಾಗಿ ಕಾಣಬೇಕು, ಇವನ್ನೆಲ್ಲ ಗಮನಿಸಿದಾಗ ಮಹಿಳೆಯರ ಇವತ್ತಿನ ಸ್ಥಿತಿಗತಿಗೆ ಸಂವಿಧಾನ ಅಥವಾ ಒಕ್ಕೂಟ ವ್ಯವಸ್ಥೆ ಹೇಗೆ ನೀವು ಜೋಡಿಸ್ತಾ ಹೋಗ್ತೀರಿ? ಒಬ್ಬ ಮಹಿಳೆಯಾಗಿ ಹೇಳಬೇಕು ಅಂತ ಹೇಳಿದಾಗ ಸಬಲೀಕರಣ ಅನ್ನೋ ಒಂದು ಪದ ಹೇಗ್ ತಗೊಳ್ಬೇಕು ಅನ್ನೋದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಖಂಡಿತವಾಗಿಯೂ ಇರುತ್ತೆ. ಥ್ಯಾಂಕ್ಸ್ ಟು ಆಗಿನ ಮಹಿಳೆಯರಿಗೆ ಒಂದು ಕೃತಜ್ಞತೆಯನ್ನು ಸಹ ನಾವು ಹೇಳಲೇಬೇಕಾಗತ್ತೆ. ಸಂವಿಧಾನ ಕೊಟ್ಟಿದೆ ನಮ್ಗೆ, ಮಹಿಳೆಯರಿಗೆ ಒಂದು ಸಪರೇಟ್ ಆಗಿರತಕ್ಕಂತ ಒಂದು ಪ್ರಾವಿಷನ್ಸ್ ನ ಮಾಡ್ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಲ್ಲವನ್ನು ಸಹ ಸಂವಿಧಾನದಲ್ಲಿ ನಾವು ನೋಡ್ತಾ ಇದ್ದೀವಿ, ಥಿಯರಿಟಿಕಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ಅಂತ ಬಂದಾಗ ನೀವು ಇವತ್ತಿನ ಸ್ಥಿತಿಗತಿಗಳು ಅಂತ ನೀವು ಹೇಳ್ತಾ ಇದ್ದೀರಾ, ನಿಜವಾಗಿಯೂ ಸಹ ಯಾವ ಮಹಿಳೆ ಇಲ್ಲಿ ಸಬಲೀಕರಣಳಾಗಿದ್ದಾಳೆ ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ. ಸಂವಿಧಾನ ಇದೆ, ವಿ ಆರ್ ಸೇಫ್. ಮಹಿಳೆ ಇವತ್ತಿನ ದಿನ ಸುರಕ್ಷಿತವಾಗಿದ್ದಾಳೆ, ಓಡಾಡ್ತಿದ್ದಾಳೆ, ಕೆಲಸ ಮಾಡ್ತಿದ್ದಾಳೆ, ವಿದ್ಯೆಯನ್ನ ಪಡ್ಕೊಳ್ತಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ, ಅವರು ಕೊಟ್ಟಂತಹ ಒಂದು ಕೊಡುಗೆಗಳು. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡ್ತಾ ಇದ್ದಾಗ ಇಷ್ಟೊತ್ತಿಗಾಗ್ಲೇ ನಾವು ಅದರಿಂದ ಹೊರಗಡೆ ಬಂದು ಮಹಿಳೆ ಸ್ವತಂತ್ರಳು ಅನ್ನೋ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ವಾ ಅನ್ನೋದೇ ಒಂದು ಗೊಂದಲದಲ್ಲೇ ನಾವು ಇವತ್ತಿನ ಸಂದರ್ಭದಲ್ಲೂ. ಹೌದು, ಒಬ್ಬ ಮಹಿಳೆಯಾಗಿ ನಾನು ಹೇಳ್ಬೇಕು ಅಂತ ಹೇಳಿದಾಗ ಸಬಲೀಕರಣ ಅನ್ನೋದು ನಾನು ಹೇಳ್ದೆ ಈಗಾಗ್ಲೇ. ಸಬಲೀಕರಣ ಅನ್ನೋದು ಏನು, ಆ ಪದದ ಅರ್ಥ ಏನು? ನಾನು ಡಿಸಿಷನ್ ಮೇಕಿಂಗ್ ಮಾಡ್ಬೇಕು ಅಂತ ಹೇಳಿದಾಗ ನಾನು ಸಬಲಳಾಗಿದ್ದೀನ, ನನ್ಗೆ ಆ ಇಂಪಾರ್ಟೆನ್ಸ್ ಒಂದು ಮಹತ್ವವನ್ನ ಎಲ್ಲರಿಗೂ ಎಲ್ಲಾ ಮಹಿಳೆಯರಿಗೂ ಸಿಗ್ತಾ ಇದೆಯಾ? ಸಮ್ ಟೈಮ್ಸ್ ಅವ್ರು ಹೇಳ್ತಾ ಇರ್ತಾರೆ, ನೀನ್ ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ ಹೇಳಿ ಒಬ್ಬ ಮಹಿಳೆಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೀರಾ? ಮಹಿಳೆ, ಆಕೆಯ ಸುರಕ್ಷೆ. ಸೊ ಇನ್ ದ ನೇಮ್ ಆಫ್ ದ ಸೆಕ್ಯೂರಿಟಿ ಒನ್ಸ್ ಅಗೇನ್ ದೇರ್ ಇಸ್ ಅ ಡಾಮಿನೇಷನ್. ಅಂಬೇಡ್ಕರ್ ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾರೆ, ಭಾರತದ ಅಭಿವೃದ್ಧಿಯನ್ನ ನಾನು ಮಹಿಳೆಯರ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡ್ತೀನಿ ಅಂತ ಹೇಳಿ. ಹೌದು. ಆದ್ರೆ ಇವತ್ತು ಆಗ್ಬೇಕಾಗಿರುವಂತ ಒಂದು ನಿಜವಾದ ಸಂಕಲ್ಪ ಏನು ಅಂದ್ರೆ, ಇನ್ನಾದ್ರೂ 75 ವರ್ಷಗಳ ಸಂದರ್ಭದಲ್ಲಾದ್ರೂ ಈ ಮಹಿಳೆಯರನ್ನ ಸಮಾನವಾಗಿ ಅಥವಾ ಸಬಲೀಕರಣ ದೃಷ್ಟಿಯಲ್ಲಿ ನೋಡುವಂತ ಕೆಲಸಗಳಾಗ್ಬೇಕು. ಇಲ್ಲಿವರೆಗೆ ಆಗಿರುವಂತದ್ರ ಬಗ್ಗೆ ನಾವು ನೀವ್ ಹೇಳಿದ್ರಿ ಆಗ್ಲೇ, ಹಿಂದೆ ಏನಾಗಿತ್ತು ಅನ್ನೋದು ನೋಡ್ಬೇಕು, ಸಿಂಹಾವಲೋಕನ ನೋಡಿದ್ರೆ ಮುಂದಿನ ದಾರಿ ಕಾಣುತ್ತೆ ಅಂತ ಹೇಳಿ ಆ ದಾರಿಯಲ್ಲಿ ಮುಂದೆ ಸಾಗ್ಬೇಕು. ಜೊತೆ ಮಹಿಳೆಯಾಗಿ ಅಷ್ಟೇ ಅಲ್ಲ, ನೀವು ಯುವಕರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ, ಯುವತಿಯರ ಜೊತೆ ಕೆಲಸ ಮಾಡೋದ್ರಿಂದ ಈ ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯುವ ಜನರ ಪಾತ್ರ
ಯುವ ಜನರ ಪಾತ್ರ ಅಂದ್ರೆ ನಾನು ಮೊದಲನೇ ತಗೊಂಡೆ ಇಲ್ಲಿ ನ್ಯಾಷನಲ್ ವೋಟರ್ಸ್ ಡೇ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ. ನ್ಯಾಷನಲ್ ವೋಟರ್ಸ್ ಡೇ ಅಂತ ಮಾಡಿದಾಗ ಇವತ್ತಿಗೂ ಸಹ ಬಹಳಷ್ಟು ಯುವಕರಲ್ಲಿ ನಿರುತ್ಸಾಹವನ್ನ ಕಾಣ್ತಾ ಇರ್ತೀವಿ. ಪ್ರಜಾಪ್ರಭುತ್ವ ಅವರಿಗೆ ಬೇಕಾಗಿದೆ, ಆದ್ರೆ ರಾಜಕಾರಣ ಬೇಡ. ಆ ಪ್ರೇರಣೆಯನ್ನ ನಾವು ಯುವಕರಲ್ಲಿ ತುಂಬಬೇಕು. ನೀವು ಬರೀ ರಾಜಕಾರಣ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ಮಾಡ್ಬೇಕಾಗಿರತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಅಂತ ನಾವು ಅವ್ರಿಗೆ ಹೇಳಿದಾಗ, ಅದ್ರ ಬಗ್ಗೆ ಒತ್ತನ್ನು ಕೊಟ್ಟಾಗ, ರಾಜಕಾರಣ ಅದನ್ನ ಬೇರೆ ರೀತಿಯಲ್ಲಿ ತಗೊಂಡು ಹೋಗೋದು ಬೇಡ, ಆಡಳಿತದಲ್ಲಿ ತೀರ್ಮಾನಿಕೆಯಲ್ಲಿ ನಿಮ್ಮ ಪಾತ್ರ ಇದು ಅಂತ ಹೇಳಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ರೆ, ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಯುವಕರಲ್ಲಿ ಆದ್ರೆ ಆ ಬದಲಾವಣೆಯನ್ನ ನಾವೇನ್ ಬಯಸ್ತಾ ಇದೀವಿ ಆ ಬದಲಾವಣೆ ಖಂಡಿತವಾಗಿಯೂ ಸಾಧ್ಯ ಆಗತ್ತೆ. ಸೊ ವಿಮೆನ್ ಇರ್ರೆಸ್ಪೆಕ್ಟಿವ್ ದಟ್ ಇಸ್ ಯೂತ್ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಪ್ರತಿಯೊಬ್ರು ಸಹ ಅವ್ರ ಬದಲಾವಣೆಯನ್ನ ಬಯಸ್ತಿದ್ದಾರೆ ಆಲ್ರೆಡಿ. ಆದ್ರೆ ಅವರಿಗೆ ಅರಿವಿಲ್ಲ ಭಾರತ ಎಷ್ಟು ಸೆನ್ಸಿಟಿವ್ ಆಗಿ ಸೂಕ್ಷ್ಮತೆಯಿಂದ ಇವತ್ತಿನ ದಿನ ಕೂಡಿದೆ ಅಂತ ಹೇಳಿ. ನನಗೆ ಇಲ್ಲಿ ಯುವಕರಿಗೆ ಅಥವಾ ಯುವಜನಾಂಗಕ್ಕೆ ಇದನ್ನ ಕೊಡೋದ್ರಲ್ಲಿ ಸೋತಿದೀವ ಅಥವಾ ಯುವಜನಾಂಗ ಇದನ್ನ ಸ್ವೀಕಾರ ಮಾಡೋದ್ರಲ್ಲಿ ಸೋತಿದೀಯಾ? ಸಂವಿಧಾನ ಕೊಟ್ಟಿದೆ, ಆದ್ರೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗ್ಬೇಕು. ಈ ಸೆಲ್ಫ್ ರಿಯಲೈಸ್ ಅಲ್ಲಿಂದ ಬರಬೇಕು. ಎಜುಕೇಶನ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಶಿಕ್ಷಣದಿಂದನೇ ಅದು ಸಾಧ್ಯ ಆಗತ್ತೆ. ಹಾಗಾಗಿ ಚುನಾವಣಾ ಆಯೋಗ ಬಹಳಷ್ಟು ಕೆಲಸಗಳನ್ನ ಈಗಾಗಲೇ ಮಾಡ್ತಾ ಇದೆ. ಅದರಲ್ಲಿ ಮತದಾರರನ್ನ ನೋಂದಣಿ ಮಾಡಿ ಮತವನ್ನ ಹಾಕಿ ಯಾವ ಕಾರಣಕ್ಕೆ ಹಾಕ್ಬೇಕು, ಬಿ ಎ ಪಾರ್ಟ್ ಆಫ್ ದ ಸಿಸ್ಟಮ್, ಬಿ ಎ ಪಾರ್ಟ್ ಆಫ್ ದ ಚೇಂಜ್, ಬಿ ಎ ಚೇಂಜ್. ಅದನ್ನೇ ಸಹ ನಾವು ಹೇಳ್ತಾ ಇದ್ದೀವಿ. ನೀವೆಲ್ಲ ಇಲ್ಲಿದ್ದಾಗ ಮಾತ್ರ ನಮ್ಮ ದೇಶ, ನೀವೆಷ್ಟು ಖುಷಿಯಾಗಿ ಕ್ಲಾಸಿಗೆ ಬರ್ತೀರಾ, ಕುತ್ಕೊಳ್ತೀರಾ, ನಾವು ರಸ್ತೆಗಳಲ್ಲಿ ಓಡಾಡ್ತಾ ಇದ್ದೀವಿ, ಸೆಲೆಬ್ರೇಟ್ ಮಾಡ್ತೀರಾ, ಮೂವಿಗೆ ಹೋಗ್ತೀರಾ, ಎಲ್ಲಾನು ಮಾಡ್ತಾ ಇದ್ದೀರಾ. ಕಾರಣ ಯಾಕೆ? ಪ್ರಜಾಪ್ರಭುತ್ವ ಇದೆ. ನೀವು ಇದೇ ರೀತಿ ಇಗ್ನೋರ್ ಮಾಡ್ತಾ ಹೋದ್ರೆ, ಯುವಕರು ಸ್ಪೆಷಲಿ ಮಾಡ್ತಾ ಹೋದ್ರೆ, ಮುಂದೊಂದು ದಿನ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಳ್ಕೊಬೇಕಾಗತ್ತೆ. ಒಕ್ಕೂಟ ವ್ಯವಸ್ಥೆ ಅಲ್ಲ, ಇಡೀ ಪ್ರಜಾಪ್ರಭುತ್ವವನ್ನೇ ನಾವು ಕಳ್ಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರೆ ನಾವು ಹೊರಗಡೆ ಕಾಲಿಡ್ಲಿಕ್ಕೂ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಯುವಕರ ಪಾತ್ರ ಬಹಳಷ್ಟಿದೆ ಇದರಲ್ಲಿ. ಅವರು ಅರ್ಥ ಮಾಡ್ಕೊಂಡು ಭಾರತವನ್ನ, ದೇಶವನ್ನ ಕಟ್ಟತಕ್ಕಂತ ಒಂದು ಕೆಲಸವನ್ನ ಯುವಕರು ಮಾಡಿದ್ರೆ ಸಂವಿಧಾನ, ಒಕ್ಕೂಟ ವ್ಯವಸ್ಥೆ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸೊ ಇಡೀ ಅವರ ಮನಸ್ಥಿತಿಯನ್ನ ಬದಲಾಯಿಸುವಂತ ಜವಾಬ್ದಾರಿ ಶಿಕ್ಷಣ ವ್ಯವಸ್ಥೆ ಅಷ್ಟೇ ಅಲ್ಲ, ಒಟ್ಟು ಸಮಾಜ ಮಾಡ್ಬೇಕಾಗತ್ತೆ, ಒಟ್ಟು ಸಮಾಜ ನಿರ್ವಹಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಸಂವಿಧಾನ ಅಥವಾ ಪ್ರಜಾಪ್ರಭುತ್ವದ ಆಶಯಗಳು, ಸ್ವಾತಂತ್ರ್ಯದ ಪರಿಕಲ್ಪನೆಗಳು ಇವೆಲ್ಲವೂ ಕೂಡ ಆಳುವ ಜನರಿಗೆ, ಅಧಿಕಾರದಲ್ಲಿರ್ತಕ್ಕಂಥ ಜನರಿಗೆ ಅನ್ನೋಂಥದಕ್ಕೆ ಎಲ್ಲೋ ಒಂದು ಕಡೆ ನಾವು ಅಂಟ್ಕೊಂಡ್ಬಿಟ್ಟಿದೀವ. ಇದು ನನ್ನ ದೇಶ, ಇದು ನನ್ನ ಪ್ರಜಾಪ್ರಭುತ್ವ, ಇದು ನನ್ನ ಸಂವಿಧಾನ ಅನ್ನೋಂಥ ನಿಲುವು, ಒಲವು, ಪ್ರೀತಿ, ಆ ಒಂದು ಬದ್ಧತೆ ಜನಸಾಮಾನ್ಯರಲ್ಲೂ ಬರಬೇಕು ಅಂತ ನೀವು ಹೇಳ್ಬೋದಾ? ಹೌದೌದು, ಅದೇ ಹೇಳಿದೆ ಸರ್. ಸ್ವಯಂಕೃತವಾಗಿ ಬರಬೇಕಾಗಿರತಕ್ಕಂತ ಆಸಕ್ತಿ ಇದೆ. ಅವರು ಹೇಗೆ ಹೇಳ್ತಾರೆ ನಮ್ಮ ಯುವಕರು ಎಲ್ಲಾನು ಅಥವಾ ಜನರು ಅಂತಂದ್ರೆ, ನನಗೆ ಡೆಮೋಕ್ರಸಿ ಇಷ್ಟ, ಐ ಲವ್ ಡೆಮೋಕ್ರಸಿ ಬಟ್ ಹೇಟ್ ಪಾಲಿಟಿಕ್ಸ್. ಸೊ ದಿಸ್ ಇಸ್ ದ ಒನ್ ಥಿಂಗ್ ದೇ ಹ್ಯಾವ್, ಬಟ್ ದಟ್ ಇಸ್ ನಥಿಂಗ್ ಬಟ್ ದ ಅಡ್ಮಿನಿಸ್ಟ್ರೇಷನ್, ವಾಟ್ ಐ ಫೀಲ್ ಪಾಲಿಟಿಕ್ಸ್ ಅಂತ ಹೇಳಿದಾಗ. ಹಾಗಾಗಿ ಎಲ್ಲರಲ್ಲೂ ಇದು ಬಂದಾಗ ಪ್ರಜೆಗಳಲ್ಲಿ ಇರಬಹುದು, ಸಂವಿಧಾನವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಎಲ್ಲರಲ್ಲೂ ಇರ್ಬೇಕು. ಲಿಟ್ರೇಟ್ಸ್ ಇರ್ಬೋದು, ಇಲ್ಲಿಟ್ರೇಟ್ಸ್, ವಿಮೆನ್, ವಿಚ್ ಸ್ಟೇಟ್, ವಿಚ್ ರೀಜನ್, ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್, ಎಲ್ಲಾ ಆರ್ಗನೈಸೇಷನ್ಸ್, ಇದು ನನ್ನ ಜವಾಬ್ದಾರಿ ಇಲ್ಲ, ಇದು ನನ್ನ ಕೆಲಸ ಅಲ್ಲ, ಸ್ಟಾಪ್ ಶಿಫ್ಟಿಂಗ್ ದ ರೆಸ್ಪಾನ್ಸಿಬಿಲಿಟೀಸ್. ಅಂದ್ರೆ ದೇಶ ಕಟ್ಟುವ ಕೆಲಸ ಬೇರೆ ಯಾರೋ ಒಬ್ಬರದು ಅಥವಾ ನಮ್ಮ ಎದುರುಗಡೆ ಮನೆಯವ್ರದ್ದು, ಪಕ್ಕದ ಮನೆಯವ್ರದ್ದು ಅಂತ ನಾವು ಕೈ ತೋರಿಸೋದ್ರ ಬದಲು ಅಂದೇ ಕೆಲಸ ಇದೆ. ಹೌದು, ನಾನು ದೇಶ ಪ್ರೇಮಿಯಾಗಿ ದೇಶದ ಎಲ್ಲ ವಿಶೇಷತೆಗಳನ್ನ ಉಳಿಸ್ಕೊಳ್ತಕ್ಕಂತ, ಆ ಮೂಲಕ ಭಾರತದ ಒಬ್ಬ ಸತ್ಯರಾಜಕ್ಕೆ ಬದುಕಂತ ಸಂಕಲ್ಪಕ್ಕೆ ಪ್ರತಿಯೊಬ್ಬ ಪ್ರಜೆಯು ಬದ್ಧನಾಗಿರ್ಬೇಕು. ಅದಕ್ಕೆ ನಮ್ಮ 75ನೇ ವರ್ಷದ ಗಣರಾಜ್ಯೋತ್ಸವ ಮತ್ತು ಸಂವಿಧಾನ ಎರಡು ಕೂಡ ಅನುವು ಮಾಡಿಕೊಡ್ಬೇಕು. ಇದು ನಿಮ್ಮ ಮನದಾಳದ ಮಾತು ಅಂತ ಭಾವಿಸ್ತಾ ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿಯ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನ ಅರ್ಸ್ತೀನಿ. ಇಲ್ಲಿಗೆ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೂ 75ನೇ ಗಣರಾಜ್ಯೋತ್ಸವ ಹಾಗೂ ಭಾರತದ ಸಂವಿಧಾನದ ಪ್ರಾಮುಖ್ಯತೆ ಕುರಿತು ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವೀಣಾ ಕೆ. ಸಂದರ್ಶಿಸಿದವರು ಪತ್ರಕರ್ತರಾದ ಕೆಸಿ ಶಿವರಾಮ್. ಪ್ರಸಾರ ನಿರ್ವಹಣೆ ಕುಮಾರ್ ಅಗಡಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ರಾಯ್ ಚಾಕು. ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.